ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದೆಷ್ಟೋ ಬೇರೆ ಲ್ಯಾಂಗ್ವೇಜಲ್ಲಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ನಾವು ನೋಡಿದ್ದೀವಿ. ಆದರೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೇ ಇರೋ ಟಾಪ್ ಕ್ಲಾಸ್ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಅದೇ ರೀತಿ ಇರೋ ಟಾಪ್ 5 ಬೆಸ್ಟ್ ಮೋಸ್ಟ್ ಅಂಡರ್ ರೇಟೆಡ್ ಕನ್ನಡ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಕಾಂಗರು. ಇದು 2024 ಬಂದಂಥ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಆದಿತ್ಯ ಹಾಗೆ ರಂಜನಿ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಹೊಸದಾಗಿ ಟ್ರಾನ್ಸ್ಫರ್ ಆಗಿರೋ ಪೊಲೀಸ್ ಆಫೀಸರ್ ಆದ ಪೃಥ್ವಿಯನ್ನು ಒಂದು ಮಿಸ್ಸಿಂಗ್ ಕೇಸ್ಗೆ ಅಸೈನ್ ಮಾಡ್ತಾರೆ. ಆ್ಯಂಡ್ ಆ ಊರಲ್ಲಿ ನಡೆಯೋ ಕೆಲವೊಂದು ಘಟನೆಗಳು ಹೀರೋನ ಟ್ರಾಪ್ ಮಾಡುತ್ತೆ. ಆ ಘಟನೆಗಳು ಹೀರೋನ ಆಲೋಚನೆಯಲ್ಲಿ ಮುಳುಗಿಸಿ ಬಿಡುತ್ತೆ. ಇದನ್ನೆಲ್ಲ ಪೃಥ್ವಿ ಹೇಗೆ ಸಾಲ್ವ್ ಮಾಡ್ತಾನೆ ಹಾಗೆ ಆ್ಯಂಡ್ ಮುಂದೆ ಅವನು ಇದರಿಂದ ಹೇಗೆ ಹೊರಗೆ ಬರ್ತಾನೆ ಎಂಬುವುದು ಸಿನಿಮಾದ ಫ್ಲಾಟ್. ಆ್ಯಂಡ್ ಸಿನಿಮಾದ ಕೊನೆಯಲ್ಲಿ ಒಂದೊಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಆ್ಯಂಡ್ ಸಿನಿಮಾ ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಕೇಸ್ ಆಫ್ ಕೊಂಡಾಣ. ಇದು ಕೂಡ 2024 ಬಂದ ಸಿನಿಮಾ. ಇನ್ನು ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಹಾಗೆ ಭಾವನಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಬೆಂಗಳೂರಿನಲ್ಲಿ ಒಂದಷ್ಟು ಕೊಲೆಗಳು ಹಾಗೆ ಕಳ್ಳತನಗಳು ನಡೀತಾ ಇರುತ್ತೆ. ಈ ಕೇಸ್ಗಳಿಂದ ಪೊಲೀಸರಿಗೆ ತಲೆನೋವು ತಂದಿರುತ್ತೆ. ಆ್ಯಂಡ್ ಅವರು ಈ ಕೇಸ್ಗಳಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. ಸೊ ಇದೇ ಟೈಮ್ನಲ್ಲಿ ಅಲ್ಲಿಗೆ ಹೊಸದಾಗಿ ಜಾಯ್ನ್ ಆಗೋ ಹೀರೋ ವಿಲ್ಸನ್. ಆ್ಯಂಡ್ ಇವನಿಗೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಆ್ಯಂಡ್ ಮುಂದೆ ಇದರಿಂದಲೇ ಅವನು ಅಲ್ಲಿಗೆ ಬಂದಾಗಲೇ ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಿಕೊಳ್ತಾನೆ. ಆ್ಯಂಡ್ ಮುಂದೆ ಸಿನಿಮಾದಲ್ಲಿ ಈ ಪ್ರಾಬ್ಲಮ್ಗೂ ಹಾಗೆ ಈ ಕೇಸ್ಗೆ ಇರೋ ಕನೆಕ್ಷನ್ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಆ್ಯಂಡ್ ಲಿಸ್ಟಲ್ಲಿ 3ನೇ ಸಿನಿಮಾ ಶಾಕಾಹಾರಿ. ಇದು ಕೂಡ 2024 ಬಂದಂತಹ ಸಿನಿಮಾ. ಇನ್ನು ಸಿನಿಮಾದಲ್ಲಿ ರಂಗಾಯಣ ರಘು ಹಾಗೆ ಗೋಪಾಲ್ ಕೃಷ್ಣ ಅವರು ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಮುಖ್ಯ ಪಾತ್ರದ ಹೆಸರು ಸುಬ್ಬಣ್ಣ. ಅವನಿಗೆ ಅವನದೇ ಆದ ಒಂದು ಪುಟ್ಟ ಹೋಟೆಲ್ ಇರುತ್ತೆ. ಆ್ಯಂಡ್ ಅವನಿಗೆ ಮನೆಯೂ ಕೂಡ ಅದೇ ಆಗಿರುತ್ತೆ. ಈ ರೀತಿ ಡೈಲಿ ಲೈಫ್ನ ನಡೆಸುತ್ತಿರೋ ಸುಬ್ಬಣ್ಣನ ಹೋಟೆಲ್ಗೆ ಒಂದು ದಿನ ಒಬ್ಬ ವ್ಯಕ್ತಿ ಅಚಾನಕ್ಕಾಗಿ ಬರ್ತಾನೆ. ಆ್ಯಂಡ್ ಆ ವ್ಯಕ್ತಿ ಯಾರು ಹಾಗೆ ಆ ವ್ಯಕ್ತಿ ಎಲ್ಲಿಂದ ಬಂದಿರ್ತಾನೆ ಹಾಗೆ ಅವನು ಸುಬ್ಬಣ್ಣನ ಹೋಟೆಲ್ಗೆ ಬಂದ ನಂತರ ಸುಬ್ಬಣ್ಣನ ಲೈಫ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ, ಹೈಲಿ ರೆಕಮೆಂಡ್ ಮೂವಿ ಅಂತೀನಿ. ಆ್ಯಂಡ್ ಸಿನಿಮಾ ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ತತ್ಸಮ ತದ್ಭವ. ಇದು 2023 ರಿಲೀಸ್ ಆದಂತಹ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಅರಿಕಾ ಸಿನಿಮಾದ ಮೇನ್ ಕ್ಯಾರೆಕ್ಟರ್. ಅವಳು ತನ್ನ ಗಂಡ ಕಾಣೆ ಆಗಿದ್ದಾನೆ ಅಂತ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಆ್ಯಂಡ್ ಮುಂದೆ ಪೊಲೀಸರು ಕೇಸ್ನ ತಗೊಂಡು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಮುಂದೆ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಟ್ವಿಸ್ಟ್ಗಳು ರಿವೀಲ್ ಆಗ್ತವೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದ ಒನ್ ಲೈನ್ ಸ್ಟೋರಿ ಸಿಂಪಲ್ ಆಗಿದ್ದರೂ ಸಿನಿಮಾ ಮಾತ್ರ ಟಾಪ್ ಕ್ಲಾಸ್ ಆಗಿದೆ ಅಂತೀನಿ. ಆ್ಯಂಡ್ ಸಿನಿಮಾ ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಆ್ಯಂಡ್ ಲಿಸ್ಟ್ನಲ್ಲಿ 1ನೇ ಸಿನಿಮಾ ಅಜ್ಞಾತವಾಸಿ. ಇದು ಇದೇ ವರ್ಷ ರಿಲೀಸ್ ಆದಂತಹ ಸಿನಿಮಾ. ಇನ್ನು ಈ ಸಿನಿಮಾ ರೀಸೆಂಟಾಗಿ ಹೆವಿ ಸೌಂಡ್ ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಹೈಪ್ ಕೂಡ ಪಡ್ಕೊಂಡಿತ್ತು ಸಿನಿಮಾ. ಇನ್ನು ಸಿನಿಮಾದಲ್ಲಿ ರಂಗಾಯಣ ರಘು ಹಾಗೆ ಪಾವನಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಮಲೆನಾಡಿನಲ್ಲಿ ಇರೋ ಒಂದು ಹಳ್ಳಿಯಲ್ಲಿ ಒಂದು ಮರ್ಡರ್ ಆಗುತ್ತೆ. ಆ್ಯಂಡ್ ಆ ಮರ್ಡರ್ 25 ವರ್ಷಗಳ ನಂತರ ಆ ಹಳ್ಳಿಯಲ್ಲಿ ಆದ ಕೊಲೆಯಾಗಿರುತ್ತೆ. ಆ್ಯಂಡ್ ಆ ಕೊಲೆಯಾದ ವ್ಯಕ್ತಿ ಯಾರು ಆ್ಯಂಡ್ ಆ ಕೊಲೆ ಮಾಡಿದ್ಯಾರು ಹಾಗೆ ಇದರ ಹಿಂದೆ ಇರೋ ರೀಸನ್ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದ ಒನ್ ಲೈನ್ ಸ್ಟೋರಿ ಕೇಳೋಕ್ಕೆ ಸಿಂಪಲ್ ಆಗಿದ್ದರೂ ಸಿನಿಮಾದಲ್ಲಿರೋ ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ. ಸಿನಿಮಾನ ಯಾವುದೇ ಎಕ್ಸ್ಪೆಕ್ಟೇಷನ್ ಜೊತೆಗೆ ನೋಡಬೇಡಿ, ಹಾಗೆ ನೋಡಿ. ಲಿಟ್ರಲಿ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸಿನಿಮಾ. ಆ್ಯಂಡ್ ಸಿನಿಮಾ ಸಿಗೋದು ZEE5ನಲ್ಲಿ. ಸೊ ಇದು ಫ್ರೆಂಡ್ಸ್, ನಾನು ನೋಡಿದಂತಹ ಕನ್ನಡದಲ್ಲಿರೋ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು. ಇನ್ನೂ ಕೂಡ ಬಹಳ ಸಿನಿಮಾಗಳು ಕನ್ನಡ ಲ್ಯಾಂಗ್ವೇಜಲ್ಲಿ ಇದ್ದಾವೆ. ಆ್ಯಂಡ್ ಆ ಸಿನಿಮಾಗಳ ಲಿಸ್ಟು ಕೂಡ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.